Okay, dear students, since last class I was talking related with insertional inactivation. Insertional inactivation, regarding with that actually we were talking. Where I have told that any new DNA or desired DNA, if it is introduced through any of the marker gene, effect of that marker gene will be lost. This is called by the name insertional inactivation. ಈಗ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಅಂತ ಇದೆ. ಇದರ ಕೇಪಬಿಲಿಟಿ ಅಂದ್ರೆ ಏನು? ಆಂಪಿಸಿಲಿನ್ ಅನ್ನೋ ಕೆಮಿಕಲ್ ಅನ್ನ ಇದು ರೆಸಿಸ್ಟ್ ಮಾಡುತ್ತೆ. ಯಾವುದು? ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್. ನಾನೇ ಮಾಡ್ತಿದ್ದೀನಿ, ಇದನ್ನ ಕಟ್ ಮಾಡಿಕೊಂಡು ಐ ಹ್ಯಾವ್ ಇನ್ಸರ್ಟೆಡ್ ಮೈ ಜೀನ್ ಆಫ್ ಇಂಟರೆಸ್ಟ್. ಕಾನ್ಸೆಪ್ಟ್ ಏನು ಹೇಳುತ್ತೆ? ಒಂದು ಮಾರ್ಕರ್ ಜೀನ್ ಇದ್ದಾಗ ಆ ಮಾರ್ಕರ್ ಜೀನ್ ಕಟ್ ಮಾಡಿ ನಿಮ್ಮ ಡಿಎನ್ಎ ನ ಹಾಕಿದ್ರೆ the effect of marker gene ಏನಾಗುತ್ತೆ ಅಂತ ಹೇಳಿದ್ರೆ that will be lost ಅಂತ ಹೇಳ್ತೀವಿ. ಹಾಗಾದ್ರೆ what is insertional inactivation ಅಂತಂದ್ರೆ whenever new DNA is introduced by removing any one of the marker gene, the effect of that marker gene will be lost. This is known as insertional inactivation. ನೋಡಿ ಸ್ಟಾರ್ಟ್ ಆಯ್ತು ವರ್ಡ್ insertional. New DNA was inserted. Inactivation, that marker gene they have lost their function, hence it is be called by the name insertional inactivation. ನೋಡಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಕಂಡಕ್ಟ್ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಈ ಬಯೋಟೆಕ್ನಾಲಜಿಕಲ್ ಎಕ್ಸ್ಪೆರಿಮೆಂಟ್ಸ್ ಹೇಗೆ ಅಂತಂದ್ರೆ ತುಂಬಾ ಕಾಸ್ಟ್ ಓರಿಯೆಂಟೆಡ್. ಅಂದ್ರೆ ಇಫ್ ಯು ಕಂಪ್ಲೀಟ್ ದಟ್ ಎಂಟೈರ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಇಟ್ ರಿಕ್ವೈರ್ ಲಾಟ್ ಆಫ್ ಮನಿ ಅಂಡ್ ಲಾಟ್ ಆಫ್ ಟೈಮ್ ಟು. Hence, each step under biotechnological procedure that must be accurate. ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿದ್ದೀನಿ. ಏನು ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ ನನ್ನ ಹತ್ರ ಒಂದು ಪ್ಲಾಸ್ಮಿಡ್ ಇದೆ. ಪ್ಲಾಸ್ಮಿಡ್ ಅಂದ್ರೆ ಏನು ಅಂತ ಹೇಳೋದಾಗುತ್ತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನನ್ನ ಹತ್ರ ಪ್ಲಾಸ್ಮಿಡ್ ಇದೆ. ನನಗೆ ಈ ಪ್ಲಾಸ್ಮಿಡ್ ಅಲ್ಲಿ ಬೇಕಾದ್ರೆ ಅದನ್ನ PBr 322 ಅಂತಾನೆ ಅನ್ಕೊಳ್ಳೋಣ, ನೋ ಪ್ರಾಬ್ಲಮ್. ಅದರಲ್ಲಿ ಎರಡು ಮಾರ್ಕರ್ ಜೀನ್ ಇದೆ, ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಮತ್ತೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್. ನಾನೇನ್ ಮಾಡ್ತಿದ್ದೀನಿ ಅಂತಂದ್ರೆ ಐ ಥಾಟ್ ದಟ್, ನಾನು ಅನ್ಕೊಂಡಿದ್ದೀನಿ, ನಾನು ಮಾಡಿದ್ದೀನಿ, ಬಟ್ ಸಕ್ಸಸ್ ಅಥವಾ ಫೇಲ್ಯೂರ್ ಅನ್ನೋದು ನನಗೆ ಕೊನೆಗೆ ಗೊತ್ತಾಗುತ್ತೆ. ಎಕ್ಸ್ಪೆರಿಮೆಂಟ್ ಅಂತೂ ಮಾಡ್ತಿದ್ದೀನಿ. ಐ ನೋ ಹೌ ಟು ಕಟ್ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ because by using certain restriction enzyme there would be presence of many restriction site that can be cut. ನಾನು ಅನ್ಕೊಂಡೆ ನಾನು ಕಟ್ ಮಾಡಿದ್ದೀನಿ ಅಂತ ಹೇಳಿ. ಸರಿ, ಕಟ್ ಮಾಡಿದ್ರೆ ಏನು ಮಾಡಿದೆ? ಐ ಹ್ಯಾವ್ ಇನ್ಸರ್ಟೆಡ್ a new gene into that. ಯಾವುದು ಕಟ್ ಮಾಡಿರೋದು? ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್. ಆಡ್ ಮಾಡಿರೋದೇನನ್ನ? ನ್ಯೂ ಜೀನ್. ಅದು ಯಾವ ಜೀನ್ ಅಂತ ಅನ್ಕೊಂಡಿದ್ದೀರಾ ಕೇಳಿದ್ರೆ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಜೀನ್ ಅಂತ ಅನ್ಕೊಳ್ಳೋಣ. ಇನ್ಸುಲಿನ್ ಒಂದು ಹಾರ್ಮೋನ್. ಆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋ ಜೀನ್ ಅನ್ನೇ ನಾನು ಹಾಕಿದ್ದು. ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ, ಬಟ್ ಅದು ಕರೆಕ್ಟಾಗಿ ಆಗ್ತಾ ಇದೆಯೋ ಅಂತ ನನಗೆ ಗೊತ್ತಾಗ್ತಾ ಇದೆ. ನಾವು ಎಷ್ಟೋ ಸರಿ ನಾವು ಆ ಥರ ಮಾಡ್ಬೇಕಾದ್ರೆ ಹಾಗೆ we would be thinking that what we have done that would be accurate, but result will come at the end itself. ನಿಮಗೂ ಎಷ್ಟು ಸೆಟ್ ಎಷ್ಟೆಲ್ಲ ಬರೀಬೇಕಾಗಿರುತ್ತೆ. ನೀವು ಭಾರತದ ಆನ್ಸರ್ ಎಲ್ಲ ಕರೆಕ್ಟ್ ಅಂತ ಅನ್ಕೊಂಡಿರ್ತೀರಿ, ಬಟ್ ಪೇಪರ್ ನೋಡ್ಬೇಕಾದ್ರೆ 5 ಮಾರ್ಕ್ಸ್ ಹೋಗಿರುತ್ತೆ. ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇರೆ, ರಿಸಲ್ಟ್ ಏನಾಗಿದೆ ಅಂತ ಗೊತ್ತಾಗೋದು ಬೇರೆ. ನನಗೆ ಬಯೋಟೆಕ್ನಾಲಜಿ ಗೊತ್ತು. ಐ ನೋ ಹೌ ಎಕ್ಸಾಕ್ಟ್ಲಿ ಎಕ್ಸ್ಪೆರಿಮೆಂಟೇಷನ್ ಇಸ್ ಟು ಬಿ ಡನ್. ಹೆನ್ಸ್ ವಾಟ್ ಐ ಹ್ಯಾವ್ ಥಾಟ್ ಮೀನ್ಸ್ ಐ ಹ್ಯಾವ್ ಕಟ್ ದಿಸ್ ಪ್ಲಾಸ್ಮಿಡ್ by using restriction enzyme. I have inserted one new gene. ಯಾವ ಜೀನ್ ಅದು? ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಜೀನ್. ನಾನು ಅನ್ಕೊಂಡೆ ಅದು ಕರೆಕ್ಟ್ ಆಗಿದೆ ಅಂತ ಹೇಳಿ. ಆಗಿದೆಯೋ ಏನೋ ಗೊತ್ತಿಲ್ಲ, ನೋಡ್ಬೇಕು. ಸರಿ, ನನ್ನ ಪ್ರಕಾರ ಏನಾಯ್ತು ಕೇಳಿದ್ರೆ ಓಕೆ ಫೈನ್, ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಕಟ್ ಆಗಿದೆ, ಅದಕ್ಕೆ ನಾನು ಹಾಕಿರೋ ಜೀನ್ ಏನಿದೆ ಅದು ಇಂಟ್ರೊಡ್ಯೂಸ್ ಆಗಿದೆ ಅಂತ ಅನ್ಕೊಂಡೆ. ಸರಿ, ನೆಕ್ಸ್ಟ್ ಏನ್ ಮಾಡಬೇಕು? ಇಲ್ಲಿವರೆಗೆ ಇದು ಪ್ಲಾಸ್ಮಿಡ್ ಆಗಿತ್ತು. ಈಗ ನ್ಯೂ ಜೀನ್ ಇದೆ ದಟ್ ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್. There onwards it should be called by the name recombinant plasmid. Is it right or not? Plasmid without any gene ಅಂತ ಹೇಳಿದಾಗ it is empty plasmid. But new gene was added ಅಂತ ಅನ್ಕೊಂಡಿದೀವಲ್ಲ, ಹಾಗಾಗಿ ನನ್ನ ಪ್ರಕಾರ according to mine it would be recombinant plasmid. ಸರ್ ನಿಜವಾಗ್ಲೂ ಹಾಗೇನೆ ನನಗೆ ಹೋಗದೇ ಗೊತ್ತಿಲ್ಲ, ನೋಡಬೇಕು. ನಾನು ಅನ್ಕೊಂಡೆ ನಾನು ಪ್ಲಾಸ್ಮಿಡ್ ಕಟ್ ಮಾಡಿದ್ದೀನಿ, ಜೀನ್ ಅನ್ನು ಹಾಕಿದ್ದೀನಿ, ನನ್ನ ಪ್ರಕಾರ ಇದು recombinant plasmid. ನೋಡೋಣ ನಾನು ಮಾಡಿ ಸರಿಯಾಗಿರೋ ಇಲ್ಲ. ಸರಿ, ಏನಾಯ್ತು ನೆಕ್ಸ್ಟ್? ದಿಸ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ವಿತ್ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಜೀನ್ ದಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಇಂಟು ಹೋಸ್ಟ್ ಸೆಲ್. ಆಫ್ ಕೋರ್ಸ್ ಹೋಸ್ಟ್ ಸೆಲ್ ಟ್ರಾನ್ಸ್ಫರ್ ಮಾಡಲೇಬೇಕಲ್ಲ.
ಯಾಕೆಂದ್ರೆ ಬಯೋಟೆಕ್ನಾಲಜಿ ನಾವು ಹೇಳ್ಕೊಟ್ಟಿದ್ದೆ ಹಾಗೆ ಯಾವುದೋ ಒಂದು ಚಾಯ್ಸ್ ಆರ್ಗನಿಸಮ್ ಇಂದ ಜೀನ್ ಅನ್ನು ತೆಗೆದು ಕೊನೆಗೆ ಎಲ್ಲಿಗೆ ಹಾಕ್ಬೇಕು ಅದನ್ನ ಹೋಸ್ಟ್ ಸೆಲ್ಗೆ ಹಾಕ್ಬೇಕು. ನಾನು ಅನ್ಕೊಂಡೆ ಪ್ಲಾಸ್ಮಿಡ್ ಒಳಗೆ ನಾನು ಹಾಕಿರೋ ಜೀನ್ ಹೋಗಿದೆ, ಹಾಗಾಗಿ ಇದು ರಿಕಾಂಬಿನೆಂಟ್ ಪ್ಲಾಸ್ಮಿಡ್. ನಾನು ಯಾವ್ದ್ರೊಳಗೆ ಹಾಕಿದ್ದೀನಿ ಈಗ ಹೋಸ್ಟ್ ಸೆಲ್ ಒಳಗಡೆ ಹಾಕಿದ್ದೀನಿ. ಸರಿ, ಯಾವ್ದನ್ನ ಹೋಸ್ಟ್ ಸೆಲ್ ಆಗಿ ತಗೊಂಡಿದ್ದೀರಿ ಅಂತ ಕೇಳಿದ್ರೆ ಒಂದು ಬ್ಯಾಕ್ಟೀರಿಯಾನ ತಗೊಂಡಿದ್ದೀನಿ. Escherichia coli, E. coli. It is the name of the bacterial cell. Within that, I have transferred this recombinant plasmid with insulin producing gene. Okay. Sir, ನಿಜವಾಗ್ಲೂ ನೀವು ಪ್ಲಾಸ್ಮಿಡ್ ಕಟ್ ಮಾಡಿದ್ದೀರಾ ಸಕ್ಸಸ್ಫುಲ್ ಆಗಿ, ಅದರೊಳಗೆ ನೀವು ಹಾಕಿರೋ ಜೀನ್ ಹೋಗಿದ್ಯಾ, ಅದು ಈಗ ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಏನಾ ಗೊತ್ತಿಲ್ಲ, ನಾನು ಅಂತ ಅನ್ಕೊಂಡಿದ್ದೀನಿ. ಈಗಂತೂ ಹೋಸ್ಟ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡಿದೆ. ಈಗ ನನಗೆ ಡೌಟ್ ಶುರುವಾಗಿದೆ, whether this host cell consisting just a plasmid without my gene or it would be recombinant plasmid with my gene. ಅಲ್ಲಿವರೆಗೆ ಡೌಟ್ ಬಂದಿಲ್ಲ, ಎಲ್ಲ ಸರಿಯಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಎಕ್ಸ್ಪೆರಿಮೆಂಟ್ ಅನ್ನ ಮುಂದುವರಿಸಬೇಕು ಅಂತಂದ್ರೆ ನನಗೆ ಕನ್ಫರ್ಮ್ ಆಗಬೇಕು. ಸರ್, ಹೆಂಗೆ ಕನ್ಫರ್ಮ್ ಮಾಡ್ತೀವಿ? ನೀವು ಕೆಮಿಸ್ಟ್ರಿಲೆಲ್ಲ ಗ್ರೂಪ್ ಅನಾಲಿಸಿಸ್ ಎಲ್ಲ ಮಾಡಬೇಕಾದ್ರೆ CT ಅಂತ ಮಾಡ್ತೀವಿ. ಅಫ್ಕೋರ್ಸ್ ನಿಮ್ಗೆ ಅದು ರಾಡಿಕಲ್ ಆಗಿ ಗೊತ್ತಿರುತ್ತೆ, ಮತ್ತೆ ಹೆಂಗೆ ಮಾಡ್ತೀರಿ? ಸರ್, ಕನ್ಫರ್ಮ್ ಮಾಡಬೇಕ್ರಿ, ನನಗೂ ಕನ್ಫರ್ಮ್ ಆಗಬೇಕು. ಏನು? ನಾನು ಹಾಕಿರೋ ಪ್ಲಾಸ್ಮಿಡ್ ಅಲ್ಲಿ ನಾನು ಹಾಕಿರೋ ಜೀನ್ ಇದೆಯಾ ಇಲ್ವಾ? ಸರಿ, ಅದು ಟೆಸ್ಟ್ ಆಗ್ಬೇಕಲ್ಲ. ಈಗ ಇದು ಒಂದ್ ವೇಳೆ ಪ್ಲಾಸ್ಮಿಡ್ ಆಗಿರ್ಬೋದಲ್ಲ, ವಿತೌಟ್ ಮೈ ಜೀನು ಆಗಿರ್ಬೋದು. ಗೊತ್ತಾಗ್ಬೇಕು ಅಂತ ಏನ್ ಮಾಡಿದೆ, ಈ ಕೋಲಿ ಸೆಲ್ಸ್ ಅನ್ನ ನ್ಯೂಟ್ರಿಯೆಂಟ್ ಮೀಡಿಯಂ ಒಳಗಡೆ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಾಟ್ ಹ್ಯಾವ್ ಡನ್? ವಿತಿನ್ ಎ ಗ್ಲಾಸ್ ವೆಸಲ್ಸ್ ಐ ಹ್ಯಾವ್ ಟೇಕನ್ ನ್ಯೂಟ್ರಿಯೆಂಟ್ ಮೀಡಿಯಂ. ಆಫ್ ಕೋರ್ಸ್ nutrients are needed for the growth of bacterial cells that I have provided. Nothing wrong within this. ಇದರಲ್ಲಿ ಏನು ತಪ್ಪಿಲ್ಲ. ಬ್ಯಾಕ್ಟೀರಿಯಲ್ ಸೆಲ್ಸ್ ಹೆಂಗೆ ಬೆಳೆಸ್ತೀರಾ ನೀವು? How you will grow and reign and think? By taking the food. Even bacteria, they require their own food that I have provided in the form of nutrient medium. ಅಷ್ಟು ಮಾತ್ರ ಕೊಟ್ಟಿಲ್ಲ, ಟೆಸ್ಟ್ ಮಾಡಬೇಕು ಅಂತ ಹೇಳಿ I have introduced ampicillin. This chemical, this antibiotic was introduced along with nutrient medium. ಈಗ ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಏನಿದೆ, ಬರೀ ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲ, ಅದ್ರ ಜೊತೆಗೆ ಒಂದು ಕೆಮಿಕಲ್ಸ್ ಅನ್ನು ಹಾಕಿದೆ. ಯಾವ ಕೆಮಿಕಲ್ ಅದು? ಆಂಪಿಸಿಲಿನ್. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ಕೋಲಿ ಸೆಲ್ಸ್ ಏನ್ ಮಾಡುತ್ತೆ? ಬೆಳಿತಿಲ್ವಾ? ಬೆಳೆದ್ರೆ ಯಾಕೆ ಚೆನ್ನಾಗಿ ಬೆಳೀತಾ ಇದೆ? ವೈ ದೇ ವರ್ ಗ್ರೋಯಿಂಗ್, ವೈ ದೇ ವರ್ ನಾಟ್ ಗ್ರೋಯಿಂಗ್? ಇದನ್ನ ಅನಾಲಿಸಿಸ್ ಮಾಡಬೇಕು. ನೋಡಿ, ಒಂದು ನ್ಯೂಟ್ರಿಯೆಂಟ್ಸ್ ಒಳಗಡೆ ಬ್ಯಾಕ್ಟೀರಿಯಾನ ಹಾಕಿ ನೆಕ್ಸ್ಟ್ ಮಿನಿಟ್ ಗ್ರೋ ಆಗ್ತಿದೆಯಾ ಅಂತ ಚೆಕ್ ಮಾಡಕ್ ಆಗಲ್ಲ. ಇಟ್ ರಿಕ್ವೈರ್ಡ್ ಸಮ್ ಟೈಮ್ ಫಾರ್ ದೇರ್ ಗ್ರೋತ್. Is it right? Morning you have taken plenty of food. Can you expect much rise in your weight within few hours, something like that? No. It requires some time. Okay, sufficient time was given. 24 hours, 48 hours that I have given for those bacterial cells for their growth. ಈಗ ನಾನು ಎಕ್ಸಾಮೈನ್ ಮಾಡಬೇಕು ಏನಾಗ್ತಿದೆ. ಈಗ ನೋಡ್ಕೊಳ್ಳಿ, ಏನ್ ರಿಸಲ್ಟ್ ಬಂದಿದೆ ಅಂತ ಬರೀತೀನಿ. ಇದರ ಬೇಸಿಸ್ ಮೇಲೆ ನನ್ನ ಎಕ್ಸ್ಪೆರಿಮೆಂಟ್ ಕರೆಕ್ಟಾ ಅಥವಾ ತಪ್ಪಾ ಹೇಳಬೇಕು. ರಿಸಲ್ಟ್ ಏನ್ ಬಂದಿದೆ ಅಂದ್ರೆ, ದೋಸ್ ಈಕೋಲಿ ಬ್ಯಾಕ್ಟೀರಿಯಲ್ ಸೆಲ್, ನೆನ್ಪಿಟ್ಕೊಳ್ಳಿ, ನ್ಯೂಟ್ರಿಯೆಂಟ್ ಮೀಡಿಯಂ ಇದೆ, ಜೊತೆಗೆ ಆಂಪಿಸಿಲಿನ್ ಅನ್ನೋ ಕೆಮಿಕಲ್ ಇದೆ. ನೆನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದನ್ನ. ಯಾವುದೇ ಕೆಮಿಕಲ್ಸ್ ಇದ್ರೂ ಕೂಡ, ಆಂಟಿಬಯೋಟಿಕ್ಸ್ ಇದ್ರೆ ಯೂಶುವಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಗ್ರೋ ಆಗಲ್ಲ. ಬ್ಯಾಕ್ಟೀರಿಯಾ ದೇ ಆರ್ ಸೆನ್ಸಿಟಿವ್ ಟುವರ್ಡ್ಸ್ ಆಂಪಿಸಿಲಿನ್. ನೆನಪಲ್ಲಿರಬೇಕು. ನನಗೇನಾಯ್ತು ಕೇಳಿದ್ರೆ, ಆಂಪಿಸಿಲಿನ್ ಹಾಕಿದ್ದೀನಿ ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ. ಈವನ್ ದೋ E. coli bacterial cells, they are growing well. Luxuriantly they are growing. They were growing with their much effort. Many of cells were formed. ನನಗೆ ಈಗ ಚಿಂತೆ ಶುರುವಾಗಬೇಕು. ಯಾಕೆಂದ್ರೆ ಬ್ಯಾಕ್ಟೀರಿಯಲ್ ಸೆಲ್ಸ್ ಆರ್ ಹೈಲಿ ಸೆನ್ಸಿಟಿವ್ ಫಾರ್ ಆಂಪಿಸಿಲಿನ್. ಬಟ್ ಅದು ಸೆನ್ಸಿಟಿವ್ನೆಸ್ ಇಲ್ವಲ್ಲ, ಇದಕ್ಕೆ ಚೆನ್ನಾಗಿ ಬೆಳೀತಿದೆ. ಇನ್ನೂ ಸ್ವಲ್ಪ ಹೇಳಬೇಕು ಅಂದ್ರೆ, ಬ್ಯಾಕ್ಟೀರಿಯಲ್ ಸೆಲ್ಸ್ಗಳಿಗೆ ಆಂಪಿಸಿಲಿನ್ ಅಂದ್ರೆ ಹೆದರಿಕೆ. ಆಂಪಿಸಿಲಿನ್ ಇದ್ದಲ್ಲಿ ಅವು ಬೆಳೆಯೋದೇ ಇಲ್ಲ. ಬಟ್ ನನ್ನ ಈಕೋಲಿ ಸೆಲ್ಸ್ ಚೆನ್ನಾಗೇ ಬೆಳೀತಾರೆ. ಥಿಂಗ್ಸ್ ಆರ್ ದೇರ್. Even though we know the concept that they are highly sensitive towards ampicillin, but this E. coli cells it is growing well. ತಕ್ಷಣ ನನಗೆ ಗೊತ್ತಾಯ್ತು, E. coli cells ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಂತಂದ್ರೆ ಆ E. coli ಸೆಲ್ಸಿನ ಪ್ಲಾಸ್ಮಿಡ್ ಅಲ್ಲಿ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇರಬೇಕು. ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ದೇ ಕ್ಯಾನ್ ರೆಸಿಸ್ಟ್ ಆಂಪಿಸಿಲಿನ್ ಅಂಡ್ ದೇ ಕ್ಯಾನ್ ಗ್ರೋ ವೆಲ್.
ತಲೆ ಕೆಡಿಸ್ಕೊಬೇಕು ನಾನು. ಅರೆ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇರೋ ಕಾರಣಕ್ಕೆ ಇದು ಗ್ರೋತ್ ಆಗ್ತಿದ್ರೆ ನಾನು ಅನ್ಕೊಂಡಿದ್ದೆ ನಾನು ಆಂಪಿಸಿಲಿನ್ ಜೀನ್ ಕಟ್ ಮಾಡಿದ್ದೀನಿ ಅಂತ ಹೇಳಿ. ಸ್ಟಿಲ್ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಹಾಗೆ ಇದೆ ಅಂತಂದ್ಮೇಲೆ ದಿಸ್ ಪ್ಲಾಸ್ಮಿಡ್ ವಿಚ್ ಇಸ್ ನಾಟ್ ಅಟ್ ಆಲ್ ಹ್ಯಾವಿಂಗ್ ಮೈ ಜೀನ್ ಆಫ್ ಇಂಟ್ರೆಸ್ಟ್. ನೀವೇನ್ ಮಾಡ್ದಂಗಾಯ್ತು, ವೆದರ್ ದಿಸ್ E. coli cells is having just it is a plasmid or recombinant plasmid that you can identify. ನಾನು ಇದನ್ನ ಹೇಳಿದ್ದೆ, ಲಾಜಿಕಲ್ ಥಿಂಕಿಂಗ್ ಬೇಕು ಅಂತ ಹೇಳಿ ಯೋಚನೆ ಮಾಡಬೇಕು. ಅರೆ ಆಂಪಿಸಿಲಿನ್ ಅನ್ನೋದು ಆಂಟಿಬಯೋಟಿಕ್, ಅದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಸೆಲ್ ಬೆಳೆಯಲ್ಲ. ಮತ್ತೆ ನಿಮ್ದು ಬೆಳೀತಿದೆಯಾ ಅಂತಂದ್ರೆ ಆಂಪಿಸಿಲಿನ್ ಇದ್ರೂ ಬೆಳೆಯುತ್ತೆ ಅಂದ್ರೆ ಏನಿರಬೇಕು, ಅದರಲ್ಲಿ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇರಬೇಕು. ಅರೆ ಪ್ಲಾಸ್ಮಿಡ್ ಅಲ್ಲಿ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಹಂಗೆ ಇದೆ ಅಂತ ಬಂದ್ಮೇಲೆ ನೀವು ಹಾಕಿರೋ ಜೀನ್ ಅದ್ರೊಳಗೆ ಹೋಗೇ ಇಲ್ಲ ಅಂದಮೇಲೆ ಆ ಪ್ಲಾಸ್ಮಿಡ್ ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ಅಲ್ಲ. ಅಂದ್ರೆ it is possible to identify whether plasmids are recombinant or non-recombinant. That only called by the screening for recombinants. ಈಗ ಉಲ್ಟಾ ರಿಸಲ್ಟ್ ನೋಡೋಣ. ಹೀಗೇನಾದ್ರೂ ಆಗಿದ್ರೆ ಸೇಮ್ ಕಂಡೀಷನ್, ಆಂಪಿಸಿಲಿನ್ ಕೊಟ್ಟಿದ್ದೀರಿ, ನ್ಯೂಟ್ರಿಯೆಂಟ್ ಮೀಡಿಯಂ ಇದೆ, your E. coli cells, your host cells, they are struggling to grow, they are not at all growing well. ತಕ್ಷಣ ಯೋಚನೆ ಬರಬೇಕು, ಅದು ಗ್ರೋತ್ ಆಗ್ತಿಲ್ಲ ಅಂದ್ರೆ they don't have ampicillin resistant ability. ಅದಕ್ಕೆ ಆಂಪಿಸಿಲಿನ್ ರೆಸಿಸ್ಟೆಂಟ್ ಎಬಿಲಿಟಿ ಇಲ್ಲ ಅಂತಂದ್ರೆ ಅದರಲ್ಲಿ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇಲ್ಲ. ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇಲ್ಲ ಅಂದ್ರೆ ಅದು ಕಟ್ ಆಗಿದೆ. ಅದು ಕಟ್ ಆಗಿದೆ ಅಂದ್ಮೇಲೆ ನಾನು ಹಾಕಿರೋ ಜೀನ್ ಅಲ್ಲಿ ಹೋಗಿರಲೇಬೇಕು. ಅಂದ್ರೆ ಇಲ್ಲಿರೋ ಪ್ಲಾಸ್ಮಿಡ್ ಏನಾಗಿಲ್ಲ, ರೀಕಾಂಬಿನೆಂಟ್ ಪ್ಲಾಸ್ಮಿಡ್. ಅಂದ್ರೆ ಎನಿ DNA whether it is a recombinant or non-recombinant that can be identified with the help of marker gene. ಮೊನ್ನೆ PBR 322 ಸ್ಟ್ರಕ್ಚರ್ ನ ಹೇಳಬೇಕಾದ್ರೆ ಮಾರ್ಕರ್ ಜೀನ್ ಅಂತ ಬರೆದಾಗ ಒಂದು ಲೈನ್ ಬರುತ್ತೆ, they are helpful in screening of recombinant or from non-recombinant. ಅದೇ ಮಾರ್ಕರ್ ಜೀನ್ ತಾನೇ ಬಳಸಿದ್ದೀವಿ. ಇದನ್ನೇನು ಗೊತ್ತಾಯಿತು, ಹೋಸ್ಟ್ ಸೆಲ್ ಒಳಗಡೆ ಇರುವ ಪ್ಲಾಸ್ಮಿಡ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿರೋ ಜೀನು ಇದೆಯೋ ಇಲ್ವೋ, ವೆದರ್ host cells consisting the plasmid with the desired DNA or not, that can be identified. This is called by the screening of recombinant. ಇದಕ್ಕೆ ನೀವೇ ಉತ್ತರ ಹುಡ್ಕೋಬೇಕು, ಬೆಳೀತಿದೆಯಾ, ಯಾಕೆ ಬೆಳೆಯೋದು, ಬೆಳೀತಿದೆ ಅಂದ್ರೆ ರೆಸಿಸ್ಟೆನ್ಸ್ ಎಬಿಲಿಟಿ ಇದೆ. ರೆಸಿಸ್ಟೆನ್ಸ್ ಎಬಿಲಿಟಿ ಯಾವಾಗ ಇರುತ್ತೆ, ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇದ್ರೆ. ಅರೆ ಆ ಜೀನ್ ಹಂಗಾದ್ರೆ ನಾ ಕಟ್ ಮಾಡಿದ್ದೆ ಯಾವ್ದನ್ನ, ಅದು ಕಟ್ಟೆ ಆಗಿಲ್ಲ. ಅದು ಕಟ್ಟೆ ಆಗಿಲ್ಲ ಅಂದ್ರೆ ನೀವು ಹಾಕಿರೋ ಜೀನ್ ಜಾಯ್ನೇ ಆಗಿಲ್ಲ. ನೀವು ಹಾಕಿರೋ ಜೀನ್ ಪ್ಲಾಸ್ಮಿಡ್ ಅಲ್ಲೇ ಇಲ್ಲ ಅಂದ್ಮೇಲೆ that is not said to be recombinant itself. This is called by the screening for recombinant. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಇದೆ,
ಹೇಳೋದನ್ನ ದಯವಿಟ್ಟು ಗಮನಿಸಿ ಕೇಳಿಸ್ಕೊಳ್ಳಿ. ಸ್ಕ್ರೀನಿಂಗ್ ಅಲ್ಲಿ ಒಂದನ್ನ ಹೇಳ್ಕೊಡ್ತೀವಿ ನಾವು ಏನು ಅಂತ ಹೇಳಿದ್ರೆ ಸೆಕೆಂಡ್ ಮೆಥಡ್ ಆಫ್ ಸ್ಕ್ರೀನಿಂಗ್ ನೋಡಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಸೆಟ್ ಟು ಬಿ PBR 322 ಅಗೇನ್. ಅದೇ PBR 322 ಅನ್ನೋ ಕ್ಲಾಸ್ಮೇಟ್ ಅನ್ನ ತಗೊಂಡಿರೋದು. ಇದು ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್, ಇದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಇರೋದು. ಬಟ್ ಇಲ್ಲಿ ಅಡಿಷನಲ್ ಆಗಿ ಇನ್ನೊಂದು ಜೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನ LAC-Z ಜೀನ್ ಅಂತ ಕರೀತಾರೆ. Please observe carefully here. Instead of those two marker genes, tetracycline and ampicillin resistant gene, here one more marker gene was introduced earlier, that is LAC-Z gene. ಇದೇನಿದು PBR 322. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. If LAC-Z gene is present, if LAC-Z is present within the plasmid, it will produce an enzyme called by the name beta galactosidase ಅಂತ ಕರೀತಾರೆ. ಇದು ಯಾವಾಗ if plasmids were having a gene called by the name LAC-Z gene, if it is present, it is not mandatory to have LAC-Z gene always in PBR 322. ಸರ್ ನೀವು ಒಂದು ಡಯಾಗ್ರಾಮ್ ಬರೆದಿದ್ರಿ PBR 322, ಅದು LAC-Z gene ಇರಲಿಲ್ಲರಿ ಅಂತಂದ್ರೆ ಇರಲೇಬೇಕು ಅಂತಿಲ್ಲ, ಒಂದು ವೇಳೆ ಇದ್ದರೆ ಅದಕ್ಕೆ ಬರೆದರು if present it will produce an enzyme called by the name beta galactosidase. ಸರಿ, ನಾನು ಏನು ಮಾಡಿದೆ, ಇದು ಪ್ಲಾಸ್ಮಿಡ್, ಇದಿರೋದು ಪ್ಲಾಸ್ಮಿಡ್. ಆ ಪ್ಲಾಸ್ಮಿಡ್ ನಾನು ಹಾಕಿದ ಜೀನ್ ಯಾವುದಿಲ್ಲ, ನಾನು ಜೀನೇ ಹಾಕಿಲ್ಲ. ಆ ಪ್ಲಾಸ್ಮಿಡ್ ನಾನು ಏನು ಮಾಡ್ತಾ ಇದ್ದೀನಿ, I have introduced within the host cells, which is nothing but E. coli. ಆಯಿತು, E. coli ಒಳಗಡೆ ಏನೇನಿದೆ ಗೊತ್ತಿದೆಯಲ್ಲ, ಪ್ಲಾಸ್ಮಿಡ್ ಇದೆ. ಪ್ಲಾಸ್ಮಿಡ್ ಅಲ್ಲಿ ಏನೇನಿದೆ, ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಂಡ್ LAC-Z ಜೀನ್. ಓಕೆ, ನೆಕ್ಸ್ಟ್ ಈ E. coli cells ಅನ್ನು ಗ್ರೋ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡಿದೆ ನಾನು, I have taken this E. coli cells with a nutrient medium. ಜೊತೆಗೆ ಏನು ಮಾಡಿದ್ದು ಅಂತ ಹೇಳಿದ್ರೆ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ವಾಸ್ ಆಡೆಡ್. ಸರಿ, ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಅಂದ್ರೆ ಕ್ರೋಮೋ ಅಂದ್ರೆ ಕಲರ್ ಅಂತ ಅರ್ಥ. ಕಲರ್ ಇಂಡ್ಯೂಸಿಂಗ್ ಸಬ್ಸ್ಟೆನ್ಸ್, ಕಲರ್ ಇಂಡ್ಯೂಸಿಂಗ್ ಸಬ್ಸ್ಟೆನ್ಸ್, ಬಣ್ಣ ಕೊಡುವಂತ ವಸ್ತುಗಳು ಅಂತ ಕನ್ನಡ ಹೇಳಬೇಕು. ಆಕ್ಚುಲಿ ನಾವು ಹೇಗೆ ಸ್ಟಡೀಸ್ ಹೋಗ್ಕೊಂಡು ಹೇಳ್ಕೊಡ್ತೀವಿ, ಸರ್ ಬಣ್ಣ ಕೊಡಕ್ಕೆ ಬೇಕಾದ ಅದಾವ್ರಿ, ಬೇರೆ ಬೇರೆ ಆಬ್ಜೆಕ್ಟ್ ಅದಾವ, ನೀವು ಎದುರು ಆಡ್ ಮಾಡಿರಿ ಅಂತ ಹೇಳಿದ್ರೆ ಎಕ್ಸ್ ಗಾವ್ ಅಂತ ಹೇಳ್ಬೇಕು. ನಿಮ್ಮ ಸಿಲೆಬಸ್ ಇಲ್ಲ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಏನಿದೆ, ನ್ಯೂಟ್ರಿಯೆಂಟ್ಸ್ ಇದೆ, ಜೊತೆಗೆ ಏನಿದೆ, ಕಲರ್ ಇಂಡ್ಯೂಸಿಂಗ್ ಸಬ್ಸ್ಟೆನ್ಸ್. ಸರಿ, E. coli cells were added. Fine. E. coli cells ಅಲ್ಲಿ ಏನಿದೆ ನೆನಪಿದೆಯಲ್ಲ, ಪ್ಲಾಸ್ಮಿಡ್ it is having ampicillin tetracycline resistant gene along with LAC-Z gene. LAC-Z gene ಇದ್ರೆ ಏನು ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿದ್ದು, beta galactosidase will be produced. ಅಂದ್ರೆ within the nutrient medium there will be a release of beta galactosidase. ಸರ್ ಅದೆಲ್ಲ ಬಂದ್ರಿ, ಅದು E. coli cells ಬಂತು. ಅದು ಯಾಕೆ ಬಂತು, ಅದರೊಳಗೆ LAC-Z gene ಇದೆ. ಈ beta galactosidase which will interact with chromogenic substances present within nutrient medium. Chromogenic ಅಂದ್ರೆ ಏನು ಹೇಳಿದೆ ನಾನು, ಕಲರ್ ಇಂಡ್ಯೂಸಿಂಗ್. ಬೀಟಾ ಗ್ಯಾಲಕ್ಟೋಸಿಡೇಸ್ ಯಾವ್ದಿಂದ ಬರ್ತಾ ಇರೋದು, LAC-Z gene ಇಂದ. ಆ ಬೀಟಾ ಗ್ಯಾಲಕ್ಟೋಸಿಡೇಸ್ ಏನಾಗ್ತಿದೆ, which is interacting with chromogenic substances and new E. coli cells which were produced, they will be seen in blue color. ಅಲ್ಲಿ ಬೆಳೆಯುವಂತ E. coli cells ಗಳ ಯಾವ ಬಣ್ಣ ಬಂದ್ಬಿಡುತ್ತೆ ಅಂದ್ರೆ ಬ್ಲೂ ಕಲರ್ ಬರುತ್ತೆ. ಇದು ವಿಷಯ, ಸ್ಕ್ರೀನಿಂಗ್ ಅಲ್ಲ, ಇದು ಕಾನ್ಸೆಪ್ಟ್. ಈಗ ನೀವು ಉಲ್ಟಾ ನೋಡ್ತಾ ಹೋಗ್ಬೇಕು, ಸರ್ ಬ್ಲೂ ಕಲರ್ ಯಾಕೆ ಬಂತು ಅಂದ್ರೆ ಇಲ್ಲಿ ಕಲರ್ ಇಂಡ್ಯೂಸಿಂಗ್ ಸಬ್ಸ್ಟೆನ್ಸ್ ಇದೆ. ಅದ್ಯಾವುದು, ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್. ಅದಕ್ಕೆ ಏನಾಯ್ತು, ಬೀಟಾ ಗ್ಯಾಲಕ್ಟೋಸಿಡೇಸ್ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಜೊತೆಗೆ ಇಂಟರಾಕ್ಟ್ ಆಯ್ತು. ಅದಕ್ಕೆ ನ್ಯೂ E. coli cells which were produced, they were having blue color. ಸರ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಹೆಂಗೆ ಬಂತ್ರಿ, LAC-Z gene ಅದೆಲ್ಲ ಪ್ಲಾಸ್ಮಿಡ್ ಅಲ್ಲಿ ಇದೆ. ಪ್ಲಾಸ್ಮಿಡ್ ಎಲ್ಲಿದೆ, E. coli cells ಅಲ್ಲಿ ಇದೆ. ಉಲ್ಟಾನು ಕೇಳ್ಕೊಂಡು ಹೋದ್ರು ಆನ್ಸರ್ ಸಿಗಬೇಕು. ಇದು ವಿಷಯ. ಸರಿ, ನನಗೆ ಈಗ ಸ್ಕ್ರೀನಿಂಗ್ ಮಾಡಬೇಕು ಅಂತ ಅನಿಸುತ್ತೆ. ಒಂದು ಸ್ಕ್ರೀನಿಂಗ್ ಹೇಳ್ಕೊಟ್ಟಿದ್ದೀನಿ. ಈ ಸರಿ ಈ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನು ಬೇಡ, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನು ಬೇಡ, ನನಗೆ ಇನ್ನೊಂದು ಮಾರ್ಕರ್ ಜೀನ್ ಇದೆಯಲ್ಲ LAC-Z gene, ಅದನ್ನು ತಗೊಳ್ಬೇಕು ಅಂತ ಅನಿಸ್ತಾ ಇದೆ. I have decided to take LAC-Z gene for screening. ಅದೇ ಎಕ್ಸ್ಪೆರಿಮೆಂಟ್ ನಾನೇ ಅನ್ಕೊಂಡೆ, I am
very well know about these genetic engineering technique. Hence, I have decided to use laxer gene as a tool for screening. ಅದೇ ಕಥೆ, ನನ್ನ ಹತ್ರ ಒಂದು ಜೀನ್ ಇತ್ತು, ಕೇಳಿಸ್ಕೊಳ್ತಾ ಹೋಗಿ ನಾನೇನು ಅನ್ಕೊಂಡೆ, ಲ್ಯಾಕ್ಸರ್ ಜೀನ್ ಕಟ್ ಮಾಡ್ಬಿಡ್ತೀನಿ ಅಂತ ಅನ್ಕೊಂಡೆ. Sir, can you cut this? Yes, you can cut, because laxer gene also have a restriction site. By using molecular scissor, I could cut this. ನಾನು ಹಂಗೆ ಅನ್ಕೊಂಡೆ, ಕಟ್ ಮಾಡಿದೆ ಅಂತ. ಕಟ್ ಮಾಡಿದ್ಮೇಲೆ ಏನು ಮಾಡ್ಬೇಕಪ್ಪ, ಜೀನ್ ಅನ್ನ ಆಡ್ ಮಾಡಬೇಕು. ಸರ್ ಹೆಂಗೆ ಜೋಡಿಸ್ತೀರಿ ಪ್ರಶ್ನೆ ಕೇಳಬಾರ್ದು, ಲೈಕ್ ದಿಸ್ ಇಸ್ ಆಫ್ ದಟ್. ಅಲ್ಲಿ ನನಗೆ ಖುಷಿ ಆಯ್ತು ಅಂದ್ರೆ ಲ್ಯಾಕ್ಸರ್ ಜೀನ್ ನ ಕಟ್ ಮಾಡ್ಬಿಟ್ಟಿದ್ದೀನಿ, ನನ್ನ ಜೀನ್ ಅನ್ನ ಜಾಯಿನ್ ಮಾಡಿದ್ದೀನಿ, ಇದು ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಅಂತ ನಾನು ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಆಗಿರ್ಬೋದು. ಅಷ್ಟಾದ್ಮೇಲೆ ಬಿಡ್ತೀವಾ, ರಿಕಾಂಬಿನೆಂಟ್ ಪ್ಲಾಸ್ಮಿಡ್ ಅನ್ನ ಈಕೋಲಿ ಸೆಲ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಈಕೋಲಿ ಸೆಲ್ಸ್ ನ ನಾನು ಏನ್ ಮಾಡ್ತಿದ್ದೀನಿ, ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ತಗೊಂಡಿದ್ದೀನಿ. ಇನ್ನು ನನ್ನ ತಲೆಯೊಳಗೆ ಏನಿದೆ ಅಂದ್ರೆ, ದಿಸ್ ಈಕೋಲಿ ಸೆಲ್ಸ್ which is having my gene of interest, because I have already removed laxer gene ಅಂತ ಅನ್ಕೊಂಡೆ. chromogenic substances were added. ಯಾಕೋ ನೋಡ್ತೀನಿ ಆ ಈಕೋಲಿ ಸೆಲ್ಸ್ ಅಲ್ಲಿ ಗ್ರೋತ್ ಆಗ್ತಾ ಇದೆ. all the cells which were grown, they were blue in color. all the cells which were grown again, they were in blue color. ಮತ್ತೆ ಯೋಚನೆ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಸರಿ ಆಯ್ತಾ ತಪ್ಪಾಯ್ತಾ? ಹೇಗೆ ನೋಡ್ಬೇಕು ಅಂದ್ರೆ, ಬ್ಲೂ ಕಲರ್ ಬಂದಿದೆ ಅಂದ್ರೆ ಅರ್ಥ ಏನು, ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಜೊತೆಗೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಇಂಟ್ರಾಕ್ಟ್ ಆಗಿದೆ. ಅಂದ್ರೆ ಇದರೊಳಗೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಬರ್ತಿದೆ ಅಂತ ಅರ್ಥ. ಬೀಟಾ ಗ್ಯಾಲಕ್ಟೋಸಿಡೇಸ್ ಬರಬೇಕಾದ್ರೆ ಯಾವ ಜೀನ್ ಇರಬೇಕು, ಲ್ಯಾಕ್ಸರ್ ಜೀನ್ ಇರಬೇಕು. ಅಂದ್ರೆ ಪ್ಲಾಸ್ಮಿಡ್ ಅಲ್ಲಿ ಇನ್ನೂ ಲ್ಯಾಕ್ಸರ್ ಜೀನ್ ಇದೆ ಅಂತ ಅರ್ಥ. ಇನ್ನೂ ಲ್ಯಾಕ್ಸರ್ ಜೀನ್ ಇದೆ ಅಂತಂದ್ರೆ ನಾನು ಕಟ್ಟೆ ಮಾಡಿಲ್ಲ, ನನ್ನ ಜೀನ್ ಹೋಗೇ ಇಲ್ಲ, ಅಂದ್ಮೇಲೆ ಈ ಪ್ಲಾಸ್ಮಿಡ್ ರೀಕಾಂಬಿನೆಂಟೇ ಅಲ್ಲ. ನಂಗೆ ಸ್ಕ್ರೀನಿಂಗ್ ಮಾಡಬೇಕಾಯ್ತಾ ಈಗ? ಅಥವಾ ರಿಸಲ್ಟ್ ಬೇರೆ ತರ ಬಂದು ತಿಳ್ಕೊಳ್ಳಿ. ಆಲ್ ದ ಸೆಲ್ಸ್ ವಿಚ್ ವರ್ ಗ್ರೋನ್, ದೇ ವರ್ ಇನ್ ನಾರ್ಮಲ್ ಕಲರ್, ದೇರ್ ಇಸ್ ನೋ ಬ್ಲೂ ಕಲರ್ ಸೆಲ್ಸ್. ತಕ್ಷಣ ಯೋಚನೆ ಮಾಡೋಣ, ಬ್ಲೂ ಕಲರ್ ಸೆಲ್ಸ್ ಬಂದಿಲ್ಲ ಅಂತಂದ್ರೆ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಇಲ್ಲ ಅಂತ ಅರ್ಥ ಅಲ್ಲ, ಅದಿದ್ದೇ ಇದೆಯಲ್ಲ. ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಇದ್ರೂ ಬ್ಲೂ ಕಲರ್ ಬರಲಿಲ್ಲ ಅಂತಂದ್ರೆ ದಟ್ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ವಿಚ್ ಇಸ್ ನಾಟ್ ಇಂಟರಾಕ್ಟೆಡ್ ವಿತ್ ಬೀಟಾ ಗ್ಯಾಲಕ್ಟೋಸಿಡೇಸ್. ಅಂದ್ರೆ ಮೀಡಿಯಂ ಅಲ್ಲಿ ಬೀಟಾ ಗ್ಯಾಲಕ್ಟೋಸಿಡೇಸ್ ಇಲ್ಲ. ಬೀಟಾ ಗ್ಯಾಲಕ್ಟೋಸಿಡೇಸ್ ಇಲ್ಲ ಅಂದ್ರೆ ಏನರ್ಥ, ಪ್ಲಾಸ್ಮಿಡ್ ಅಲ್ಲಿ ಲ್ಯಾಕ್ಸರ್ ಜೀನ್ ಇಲ್ಲ. ಪ್ಲಾಸ್ಮಿಡ್ ಅಲ್ಲಿ ಲ್ಯಾಕ್ಸರ್ ಜೀನ್ ಇಲ್ಲ ಅಂದ್ರೆ ಅದು ಕಟ್ ಆಗಿದೆ. ಕಟ್ ಆಗಿದೆ ಅಂದ್ರೆ ನಾನು ಹಾಕಿರೋ ಜೀನ್ ಅಲ್ಲಿ ಹೋಗಿದೆ. ಅದರ ಅರ್ಥ ಏನು, ಇಟ್ ಇಸ್ ಪಾಸಿಬಲ್ ಟು ಫೈಂಡ್ ಔಟ್ ವೆದರ್ ದಟ್ ಪ್ಲಾಸ್ಮಿಡ್ ಈಸ್ recombinant or it is not recombinant. This is called by the name screening for recombinants. ಎಷ್ಟು ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಬಟ್ ಒಂದ್ಸರಿ ನೀವು ಸ್ಟಾರ್ಟಿಂಗ್ ಇಂದ ನೀವೇ ಪ್ರಶ್ನೆ ಕೇಳ್ತಾ ಬಂದ್ರೆ, ಇಫ್ ಯು ಸ್ಟಾರ್ಟ್ ಆಸ್ಕಿಂಗ್ ದ ಕ್ವೆಶ್ಚನ್ ಆಫ್ ಯುವರ್ ಓನ್, ಡೆಫಿನೆಟ್ಲಿ ಯು ಕ್ಯಾನ್ ಫೈಂಡ್ ದ ಆನ್ಸರ್. ನೀವು ನೋಡ್ಕೋಬೇಕು, ಯು ಶುಡ್ ಆಸ್ಕ್ ಯುವರ್ ಓನ್ ಕ್ವೆಶ್ಚನ್, ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್. ನೋಡ್ಕೋಬೇಕು, ಬ್ಲೂ ಕಲರ್ ಬಂತ, ಯಾಕೆ ಬಂತು, ವೈ ಇಟ್ ಕೇಮ್. ಇಫ್ ಇಟ್ ಕೇಮ್ ಮೀನ್ಸ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಇಸ್ ದೇರ್. ಇಫ್ ಬೀಟಾ ಗ್ಯಾಲಕ್ಟೋಸಿಡೇಸ್ ದೇರ್ ಇನ್ ದ ಮೀಡಿಯಂ ಮೀನ್ಸ್ ಡೆಫಿನೆಟ್ಲಿ ಲ್ಯಾಕ್ಸರ್ ಜೀನ್ ಹುಟ್ಟಿದೆ. ಲ್ಯಾಕ್ಸರ್ ಜೀನ್ ಕಟ್ ಆಗಿಲ್ಲ ಅಂದ್ರೆ ನೀವು ಹಾಕಿರೋ ಜೀನ್ ಹೋಗೇ ಇಲ್ಲ. ನೀವು ಹಾಕಿರೋ ಜೀನ್ ಪ್ಲಾಸ್ಮಿಡ್ ಇಲ್ಲ ಅಂದ್ರೆ then it will be recombinant. No, this is called by the name rescreening for recombinants. So far in this topic we have explained various concepts. I think still you remember those things. What is biotechnology we have mentioned, who content of biotechnology, two approaches of biotechnology, various branches of biotechnology, then what is genetic engineering, then genetic engineering and hybridization. Out of those two, which one is better, why? Tools used in genetic engineering, gene of interest, restriction enzymes, then classification of restriction enzymes, then apart from this nomenclature of restriction enzymes, then ligases, its function, ligases types, what are vectors, why vectors are called as gene taxi, what are plasmid, where it is present, what are bent and sticky ended fragments, even that also we have explained. After completion of that, structure of PBR322, what is Uri site, what are marker genes, why marker genes are needed, ಇವಾಗ ಗೊತ್ತಾಯ್ತಲ್ಲ ಮಾರ್ಕರ್ ಜೀನ್ ಯಾಕೆ ಬೇಕು ಅಂತ ಹೇಳಿ.
whether the plasmid consisting our gene of interest or not. If you want to check this, of course we need those marker genes are selectable markers. That also we have explained that. The size of PTR-P22 that we have explained. That means variety of concepts we were already explained. We were almost towards the end of the topic, not exactly end. Still many videos are required, but concept wise 70% of the concept were already completed. ಈಗ ಇನ್ನೊಂದು ಕಾನ್ಸೆಪ್ಟ್ ಇರೋದಲ್ಲಿ ಆಗ್ರೋಬ್ಯಾಕ್ಟೀರಿಯಂ ಮೀಡಿಯೇಟೆಡ್ ಜೀನ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಆಗ್ರೋಬ್ಯಾಕ್ಟೀರಿಯಂ ಅನ್ನೋದು ಇಟ್ ಇಸ್ ದ ನೇಮ್ ಆಫ್ ದ ಬ್ಯಾಕ್ಟೀರಿಯಾ. ಆಗ್ರೋಬ್ಯಾಕ್ಟೀರಿಯಂ ಟೊಮೆಫೇಷಿಯನ್ಸ್ ಅಂತ ಕರೀತಾರೆ. By using this, how we can transfer the gene from one organism to another organism. ಒಂದು ಪ್ಲಾಂಟ್ ಸೆಲ್ಸ್ ಇದೆ, ಇದೇ ಒಂದು ಪ್ಲಾಂಟ್ ಸೆಲ್ಸ್ ಅಂತ ಅನ್ಕೊಳ್ಳಿ. ಇದಕ್ಕೊಂದು ನ್ಯೂ ಜೀನ್ ಅನ್ನು ನಾನು ಟ್ರಾನ್ಸ್ಫರ್ ಮಾಡಬೇಕು. ಬೇಕಾದಷ್ಟು ದಾರಿ ಇದೆ. There are so many methods by using which you can introduce a new gene within the plant cells. But my intention is to a transfer of a new gene by using a bacteria called by the name Agrobacterium. How it is possible to transfer a gene into a plant cell by using Agrobacterium, that will be explained. That explanation is quite lengthy. Many informations are required in order to explain this concept. So there is a reason why in the next video we will explain how gene can be transferred within the plant cell by using Agrobacterium.